ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನ ಹೆಚ್ಚಾಗಲಿಕ್ಕೆ ಕಾರಣಗಳೇನು ಮತ್ತು ಆ ಒಂದು ಹೆಚ್ಚಳ ಎಷ್ಟು ಪ್ರಮಾಣದಲ್ಲಿ ಜುಲೈ ತಿಂಗಳಿನಿಂದ ಆಗುತ್ತೈತಿ ಅನ್ನುವಂಥ ಒಂದು ವಿಚಾರವಾಗಿ ಈ ಸಂಚಿಕೆಯ ಮೂಲಕ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆಲ್ಲರಿಗೂ ಕೂಡ ಈ ಶುಭ ಸುದ್ದಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ 2 ತುಟ್ಟಿ ಭತ್ಯೆಗಳನ್ನು ಸರ್ಕಾರ ನೀಡ್ತಾನೆ ಬರ್ತಾ ಇದೆ. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಈಗಾಗಲೇ 2 ಅದು ಕೊಡಬೇಕಾಗಿತ್ತು, 2 ತಿಂಗಳಿಂದ ಬಂದಿಲ್ಲ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಅದು ನಿಮಗೆ ಕೊಡುವಂಥ ವಿಚಾರಗಳನ್ನು ಕೂಡ ಮಾಡಿ ಅದರ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದೆ. ಹಾಗಿದ್ದಾಗ ಎಷ್ಟು ತುಟ್ಟಿ ಭತ್ಯೆ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಹೆಚ್ಚು ಆಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಯೋಣ ಬನ್ನಿ. ಹಾಗಿದ್ದಾಗ ರಾಜ್ಯ ಸರ್ಕಾರಿ ನೌಕರರು ಕೆಲಸ ಮಾಡಿ ತಮ್ಮ ಒಂದು ಹಕ್ಕನ್ನು ಕೇಳುವಂಥ ಒಂದು ಪರಿಸ್ಥಿತಿ ಏನಿಲ್ಲ. ಯಾಕಂದರೆ ಸರ್ಕಾರ ಅದಕ್ಕೆ ಸೂಕ್ತ ನಿರ್ಧಾರಗಳನ್ನು ಕೈಗೊಂಡು ಸೂಕ್ತ ಸಮಯದಲ್ಲಿ ಅವುಗಳನ್ನು ಬಿಡುಗಡೆ ಮಾಡ್ತಾನೆ ಬರ್ತಾ ಇರೋದು ಕೂಡ ಸ್ವಾಗತಾರ್ಹವಾದಂಥ ಒಂದು ಕೆಲಸ ಕಾರ್ಯ. ಹಾಗಿದ್ದಾಗ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ 2 ಸಲ ಜನವರಿಯಿಂದ ಜೂನ್ವರೆಗೆ, ಜುಲೈದಿಂದ ಡಿಸೆಂಬರ್ವರೆಗೆ 2 ಸಲ ತುಟ್ಟಿ ಭತ್ಯೆ ಅಂದರೆ ಡಿ ಎನ್ನು ಕೊಡ್ತಾನೆ ಬರ್ತಾ ಇರೋದು ಕೂಡ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಿದ್ದಾಗ ಈಗ ಎಷ್ಟು ಪರ್ಸೆಂಟ್ ತುಟ್ಟಿ ಭತ್ಯೆ ಅಂದರೆ ಡಿ ಎನ್ನು ಸರ್ಕಾರ ನೀಡಬಹುದು ಅನ್ನುವಂಥ ವಿಚಾರಗಳು ಕೂಡ ನಿಮಗೆ ತಿಳಿಬೇಕಂತಂದರೆ ಈಗ ನಾನು ಅದನ್ನು ಹೇಳ್ತಾನೆ ಬರ್ತಾ ಇದ್ದೇನೆ. ಈಗ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತೈತಿಲ್ಲ ಅದಕ್ಕಿಂತ 1% ಕಡಿಮೆ ಕೊಡುವಂಥ ರೂಢಿ ರಾಜ್ಯ ಸರ್ಕಾರಗಳದ್ದು ಆಗಿರ್ತಕ್ಕಂಥದ್ದು. ಹಾಗಿದ್ದಾಗ ನಮ್ಮ ರಾಜ್ಯ ಸರ್ಕಾರ ಈಗ ಜುಲೈ ತಿಂಗಳಿನಲ್ಲಿ 2 ಅಥವಾ 3% ತುಟ್ಟಿ ಭತ್ಯೆಯನ್ನು ಡಿ ಎನ್ನು ಸೇರಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡುವಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದೆ. ಅದನ್ನು ಜುಲೈ ತಿಂಗಳಿನಲ್ಲೇ ಅದು ರಿಲೀಸ್ ಮಾಡುವಂಥ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಹಾಗಿದ್ದಾಗ ಎಷ್ಟು ಹೆಚ್ಚಳ ಆಗಬಹುದು, ಮುಂದೆ ಇದರಿಂದ ವಾರ್ಷಿಕವಾಗಿ ಎಷ್ಟು ಹೆಚ್ಚಳ ಸಂಬಳದಲ್ಲಿ ಆಗಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ತಿಳಿಬೇಕಂತಂದರೆ ಈಗ ಸುಮಾರು 18,020 ಬೇಸಿಕ್ ಇದೆ ಅಂತ ತಿಳ್ಕೊಳ್ರಿ. ಅದರ ಮೇಲೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಈಗ ನಾನು ಒಂದು ಉದಾಹರಣೆಯಾಗಿ ಹೇಳಲಿಕ್ಕೆ ಬಯಸಿದ್ದೀನಿ. ಸುಮಾರು 35,000 ರೂಪಾಯಿ ಬೇಸಿಕ್ ಇದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ 2%, 3% ಬೇಡ, 2%, 2% ಶೇಕಡ 2% ನೀವು ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಆಗ್ತೈತಿ ಅನ್ನುವಂಥ ವಿಚಾರ, ಅದು ವಾರ್ಷಿಕವಾಗಿ ಎಷ್ಟು ಆಗ್ತೈತಿ, ತಿಂಗಳಿಗೆ ಎಷ್ಟು ಹೆಚ್ಚು ಸಂಬಳ ನಿಮ್ಮ ಕೈಗೆ ಸಿಗುತ್ತೈತಿ ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಈಗ ನಾನು ಹೇಳ್ತಿರ್ತಕ್ಕಂಥ ವಿಷಯ ಅತಿ ಒಂದು ಉಪಯುಕ್ತವಾದಂಥ ವಿಷಯ. ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆಲ್ಲರಿಗೂ ಕೂಡ ಅನ್ವಯವಾಗುವಂಥ ಒಂದು ನಿರ್ಧಾರ ಸರ್ಕಾರ ಕೈಗೊಂಡಿದೆ. ಹಾಗಿದ್ದಾಗ ಇಲ್ಲಿವರೆಗೆ ಯಾರು ಬೆಂಕಿ ಬಿರುಗಾಳಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಂದು ಹುಮ್ಮಸ್ಸು ಬರ್ತೈತಿ. ನನಗೆ ಇನ್ನೂ ಹೆಚ್ಚಿನ ಒಂದು ವಿಷಯಗಳನ್ನು ಸಂಗ್ರಹಿಸಿ ಸರ್ಕಾರ ನೀಡ್ತಿರ್ತಕ್ಕಂಥ ಸಂಬಳ ಹಾಗೂ ಇನ್ನಿತರ ಎಲ್ಲ ಸೌಲಭ್ಯಗಳ ಬಗ್ಗೆ ನಾನು ನಿಮಗೆ ದಿನಂಪ್ರತಿ ತಿಳಿಸಲಿಕ್ಕೆ ನನಗೆ ಒಂದು ಶಕ್ತಿ, ಟಾನಿಕ್ ಸಿಕ್ಕಂಗೆ ಆಗ್ತೈತಿ ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ 35,000 ರೂಪಾಯಿಗೆ ಎಷ್ಟು ಆಗ್ಬೋದು? 35,000 ರೂಪಾಯಿಗೆ ಎಷ್ಟು 2% ಡಿ ಎನ್ ಅಂದರೆ ತುಟ್ಟಿ ಭತ್ಯೆಯನ್ನು ಕೂಡಿಸಿದ್ರೆ ಎಷ್ಟು ಆಗ್ಬೋದು ಅಂತಂದರೆ ಇದು ಒಂದು ತಿಂಗಳಿಗೆ 700 ರೂಪಾಯಿ. 700 ರೂಪಾಯಿ ಅಂತಂದರೆ ಒಂದು ವರ್ಷಕ್ಕೆ 8,400 ರೂಪಾಯಿ ಆಗ್ತೈತಿ. ಅದ ನಿಮ್ಮ ಬೇಸಿಕ್ ಮೇಲೇ ಅನ್ವಯಿಸ್ತೈತಿ. ಯಾಕಂದ್ರೆ ನೀವು ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಹಾಗೂ ನಮಗೆ ಎಷ್ಟು ಸಂಬಳ ಬರ್ತಾ ಇದೆ ಅನ್ನುವಂಥ ವಿಷಯ, ಸಂಬಳ ಬಂದದ್ದು ತೆಗೆದುಕೊಳ್ಳುವಂಥ ನೌಕರರು ಕೂಡ ಇದ್ದಾರೆ. ಪಾಪ ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಇರೋದಿಲ್ಲ ಎಷ್ಟೋ ಜನರಿಗೆ. ಯಾಕಂದರೆ ನನ್ನ ಮನೆಯಲ್ಲಿನೇ ನಾನು ಹೇಳ್ತೀನಿ, ನಮ್ಮ ಮನೆಯಲ್ಲಿನೇ ನನ್ನ ಪತ್ನಿ ಸುಮ್ಮನೆ ತಿಂಗಳಿಗೊಮ್ಮೆ ಸ್ಯಾಲ್ರಿ ಆಯಿತು ತೊಗೊಂಡು ಬಂದೆ ಅಂತ ಹೇಳ್ತಿರ್ತಾರೆ. ಅವರಿಗೆ ಡಿ ಎ ಅಂದ್ರೆ ಏನು, ಆಮೇಲೆ ಬೇಸಿಕ್ ಅಂದ್ರೆ ಏನು, ಎಷ್ಟು ಸಂಬಳ ಬರ್ತೈತಿ, ಎಷ್ಟು ಹೆಚ್ಚಾಯಿತು ಅಂತಂದ್ರೆ ಏನು ಗೊತ್ತಿರೋದಿಲ್ಲ. ಹಾಗೆ ಬಹುತೇಕ ಕೆಲವೊಬ್ಬರು ಸರ್ಕಾರಿ ನೌಕರರಿಗೆ ಅದರ ಒಂದು ಜ್ಞಾನ ಇರೋದಿಲ್ಲ. ಹಾಗಿದ್ದಾಗ ನೀವು ನಿಮ್ಮ ಕ್ಲಾರ್ಕ್ ಇರ್ತಾರಲ್ಲ,
ಅವರನ್ನಾದರೂ ಕೇಳ್ರಿ, ಅಥವಾ ಈ ಒಂದು ವಿಚಾರದಲ್ಲಿ ಯಾರಾದರೂ ಪರಿಣಿತರಿರ್ತಾರಲ್ಲ ನಿಮ್ಮ ಕಲೀಗ್ಸು, ಅವ್ರನ್ನಾದರೂ ಕೇಳಿ ನೀವು ಎಷ್ಟು ಹೆಚ್ಚಾಯಿತು ಅನ್ನುವಂಥದ್ದನ್ನು ಕೂಡ ನೀವು ತಿಳಿದುಕೊಳ್ಬೋದು. ಅಂದರೆ 35,000 ರೂಪಾಯಿಗೆ 700 ರೂಪಾಯಿ ಪ್ರತಿ ತಿಂಗಳ 700 ರೂಪಾಯಿ ಜಾಸ್ತಿ ಆಕೈತಿ ಅಂತಂದರೆ ಒಂದು ವರ್ಷಕ್ಕೆ 8,400 ರೂಪಾಯಿ ಆಗುತ್ತೆ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ದಾಗ ಇದು ನಿವೃತ್ತ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೂ ಅನ್ವಯಿಸ್ತದೆಯೇ ಅನ್ನುವಂಥ ವಿಚಾರಗಳು ಕೂಡ ಹೇಳುವುದು ಸ್ವಾಭಾವಿಕ. ಹಾಗಿದ್ದಾಗ ಇದು ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರೆಲ್ಲರಿಗೂ ಕೂಡ ಜುಲೈ ತಿಂಗಳಿನಿಂದ ನಿಮ್ಮ ಸಂಬಳದಲ್ಲಿ ಹೆಚ್ಚುವರಿಯಾಗಿ 2% ಅಷ್ಟೇ ಹೇಳ್ತಾ ಇದ್ದೀನಿ ನಾನು. 3% ಮಾಡುವಂಥ ವಿಚಾರ ಇದೆ. ಆದರೂ ಕೂಡ ಈಗ ನಾವು 2% ಅಷ್ಟೇ ವಿಚಾರ ಮಾಡಿದರೆ ನಿಮ್ಮ ಒಂದು ಬೇಸಿಕ್ ಮೇಲೆ ಸಂಬಳ ಜಾಸ್ತಿ ಆಗುವಂಥ ಎಲ್ಲ ಸೂಚನೆಗಳು ಬೆಂಕಿ ಬಿರುಗಾಳಿ ಚಾನಲ್ಗೆ ಸುಳಿವು ಸಿಕ್ಕಿದೆ. ಹಾಗಿದ್ದಾಗ ಈ ವಿಚಾರವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರಿಗೂ ಕೂಡ ಅರ್ಥ ಆಗುವಂಥ ಒಂದು ವಿಚಾರ ಇದು. ಯಾಕಂದರೆ ಪ್ರತಿ ವರ್ಷ 2 ಸಲ DAಯನ್ನು ಅಂದರೆ ತುಟ್ಟಿ ಭತ್ಯೆಯನ್ನು ಆಯಾ ಕಾಲಕ್ಕೆ ತಕ್ಕಂತೆ, ಆಯಾ ದಿನಮಾನಗಳಿಗೆ ತಕ್ಕಂತೆ ಬೆಲೆ ಏರಿಕೆಗಳ ಒಂದು ಬಿಸಿಯ ತಾಪ ನನ್ನ ಸರ್ಕಾರಿ ನೌಕರಿಗೆ ತಟ್ಟಬಾರದು, ಅದರಿಂದ ಅವರು ಬಾಧಿತರಾಗಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಸರ್ಕಾರಗಳು ತುಟ್ಟಿ ಭತ್ಯೆಯನ್ನು ಪ್ರತಿ ವರ್ಷ 2 ಸಲ ಹೆಚ್ಚಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೂ ಕೂಡ ಕೊಡ್ತಾ ಇರತಕ್ಕಂಥದ್ದು ಒಂದು ಕ್ರಮ. ಅದನ್ನು ಈ ಸಲವೂ ಕೂಡ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಅದು ತನ್ನ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಅದನ್ನೇನು ಈಗ ಅದು ಈ ತಿಂಗಳ ಸುಮಾರು 26ನೇ ತಾರೀಕಿನ ಒಳಗಾಗಿ ಸಂಬಳದ ಜೊತೆಗೆ ಇದನ್ನು ಕೂಡ 2% ಅಥವಾ 3% DAಯನ್ನು ಕೂಡ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ, ಕುಟುಂಬ ಪಿಂಚಣಿದಾರರಿಗೂ ಕೂಡ ನೀಡುವಂಥ ಎಲ್ಲ ಶುಭ ಸೂಚನೆಗಳು ಕೂಡ ಈಗ ನಿಮಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಿದ್ದಾಗ ರಾಜ್ಯ ಸರ್ಕಾರಿ ನೌಕರರು ಯಾವತ್ತೂ ಕೂಡ ರಾಜ್ಯ ಸರ್ಕಾರ ಮತ್ತು ಸಮಾಜದ ಶ್ರೀಸಾಮಾನ್ಯನ ಒಂದು ಕೊಂಡಿಯಾಗಿ, ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾದ ಸೇವೆಯನ್ನೇ ಸಲ್ಲಿಸ್ತಾ ಇದ್ದೀರಿ ಕೂಡ. ಅದನ್ನು ಕೂಡ ರಾಜ್ಯ ಸರ್ಕಾರ ಮನಗಂಡಿದೆ ಮತ್ತು ಸಾರ್ವಜನಿಕರು ಮನಗಂಡಿದ್ದಾರೆ, ಸಮಾಜವೂ ಕೂಡ ಮನಗಂಡಿದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಯಪಡಿಸಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ಎಷ್ಟೋ ಜನ ನನಗೆ ಕಾಮೆಂಟ್ ಮಾಡ್ತಾರೆ, ಇವರು ಏನೋ ಸುಳ್ಳು ಹೇಳ್ತಾರೆ, ಆ ರೀತಿ ಆಗೋದಿಲ್ಲ, ಈ ರೀತಿ ಆಗೋದಿಲ್ಲ ಅಂತ. ಯಾವತ್ತೂ ಕೂಡ ನಾನು ಸುಳ್ಳು ಮಾತಾಡೋದೇ ನನಗೆ ಗೊತ್ತಿಲ್ಲ. ಯಾಕಂದರೆ ಇದ್ದಂತೆಯೇ ಹೇಳುವಂಥ ಜಾಯಮಾನ ನನ್ನದು. ಹಾಗಿದ್ದಾಗ ಪ್ರತಿನಿತ್ಯ ನಾನು ಏನು ಘಟನಾವಳಿಗಳು ನನ್ನ ಗಮನಕ್ಕೆ ಬರ್ತಾವೆಯೋ ಅದನ್ನೇ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೇನೆ. ಇದು ನಿಜಕ್ಕೂ ಕೂಡ ಸತ್ಯ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ನಾಡಿನ ಚಾನಲ್ಲು. ಈ ಚಾನಲ್ಗೆ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ರಿ. ಇದನ್ನು ನಾಡಿನಾದ್ಯಂತ ಸರ್ಕಾರಿ ನೌಕರರು, ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರಿಗೂ ಕೂಡ ತಲುಪಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿರಿ ಅನ್ನುವಂಥ ಸಂದೇಶದೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.